मुख्यमंत्री सिद्धरामय्या म्हणाले की मुडा प्रकरणात त्यांच्याविरुद्ध खटला चालवण्यास राज्यपालांच्या परवानगीवर प्रश्नचिन्ह उपस्थित करणारी रिट याचिका उच्च न्यायालयात दाखल करण्यात आली असून न्यायालयात दिलासा मिळण्याचा पूर्ण विश्वास आहे असे ते म्हणाले। सोमवारी बेंगळुरूमध्ये चित्रकला परिषदेमध्ये फोटो जर्नलिस्टद्वारे आयोजित फोटोग्राफी प्रदर्शनाचे उद्घाटन केल्यानंतर ते पत्रकारांशी बोलत होते। ते म्हणाले, मी कोणतेही चुकीचे कृत्य केलेले नाही। रिट अर्जामध्ये प्रॉसिक्युशनसाठी थांबवण्याचा आदेश मागितला आहे। या अर्जावर प्रसिद्ध वकील अभिषेक मनु संघवी वाद मांडतील। माझे आत्मसाक्ष स्पष्ट आहे। मी कोणत्याही प्रकारचे चुकीचे कृत्य केलेले नाही असे ते म्हणाले। ಗೊತ್ತಿಲ್ಲ, ಲಾಯರ್ಗಳು ಮಾಡ್ತಾ ಇದ್ದಾರೆ, ನಮ್ಮ ವಕೀಲರುಗಳು ಮಾಡ್ತಾ ಇದ್ದಾರೆ। ಈಗಾಗಲೇ ನಾವು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ, ರಿಟ್ ಪಿಟಿಷನ್ ಹಾಕಿದ್ದೀವಿ। ರಿಟ್ ಪಿಟಿಷನನ್ನು ಕೇಳಿಸ್ತಾ ಇಲ್ವಾ? ರಿಟ್ ಪಿಟಿಷನ್ ಹಾಕಿದ್ದೀವಿ। ರಿಟ್ ಪಿಟಿಷನ್ನಲ್ಲಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫು ಕೂಡ ಕೇಳಿದ್ದೀವಿ, ಸ್ಟೇ ಕೊಡಿ ಅಂತ। ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಘವಿ ಬರ್ತಾ ಇದ್ದಾರೆ, ಹಿರಿಯ ವಕೀಲರು, ಅವ್ರು ಬರ್ತಾ ಇದ್ದಾರೆ, ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ। ನೋಡೋಣ, ನ್ಯಾಯಾಲಯದಲ್ಲಿ ನಮಗೆ ವಿಶ್ವಾಸ ಇದೆ, ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ। ಯಾಕಂದರೆ ನಾನೇನು ತಪ್ಪೇನು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ। ಅದರಿಂದ ಮೈ ಕಾನ್ಸಿಯನ್ಸ್ ಈಸ್ ವೆರಿ ಕ್ಲಿಯರ್, ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿ 40 ವರ್ಷಗಳಾಯಿತು। ನಿನ್ನೆಗೆ 1984 ಆಗಸ್ಟ್ 17ನೇ ತಾರೀಕಿಗೆ 40 ವರ್ಷಗಳಾಯಿತು। 40 ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ। ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿದೆ, ಅದು ನಿಮಗೂ ಗೊತ್ತಿದೆ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ। ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ, ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ। ಸರ್, ಹಿಂದೆ ರೀಡು ಪ್ರಕರಣ ಇರ್ಬೋದು, ಓಬ್ಲಾಟ್ ಪ್ರಕರಣ 2 ಸಾಲ ನಿಮ್ಮ ಮೇಲೆ ಆರೋಪ ಬಂದಿತ್ತು। ರೀಡು ಪ್ರಕರಣ ಕೆಂಪಣ್ಣ ಆಯೋಗ ಕೊಟ್ಟರೆ ವರದಿ ಏನಿತ್ತು ಗೊತ್ತಾಗಿಲ್ಲ, ಓಬ್ಲಾಟ್ ವಾಚನ ಸರ್ಕಾರ ವಾಪಸ್ ಕೊಟ್ರಿ, ಆರೋಪ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಸರ್ ನಾವು? ಹಿಂದೆ ನಿಮ್ಮ ಮೇಲೆ ಯಾವ ಆರೋಪ ಇಲ್ಲ? ಮಧ್ಯದಲ್ಲಿ ಯಾಕೆ ಪ್ರಶ್ನೆ ಕೇಳಿದೆ? ಹಿಂದೆ ರೀಡು ಅಲ್ಲಪ್ಪ, ನಾನು ಮಧ್ಯದಲ್ಲಿ ಯಾಕೆ ನಿನ್ನ ಪ್ರಶ್ನೆ? ನೀವು ಯಾವಾಗಲೂ ಮಧ್ಯದಲ್ಲೇ ಪ್ರಶ್ನೆ ಕೇಳೋದು? ನಾನು ಹೇಳಿ ಮುಗಿಸೋ ಒಂದು ಇರಬೇಕು, ಆಮೇಲೆ ಕೇಳಬೇಕು ಪ್ರಶ್ನೆ। ನೋಡಮ್ಮ, ನಾನು ಹೇಳ್ಬಿಡ್ತೇನೆ। ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂಥೇಳಿ, ಮಾಡಿಲ್ಲ, ಮಾಡೋದು ಇಲ್ಲ, ಇವತ್ತಿನವರಿಗೆ ಮಾಡಲ್ಲ। ಈ ರಾಜಭವನವನ್ನು ಉಪಯೋಗಿಸ್ಕೊಂಡು BJPಯವರು, JDSನವರು, ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಮಗೆ ಮಸಿ ಬಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಪ್ರತಿಭಟನೆ ಈಗ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ। ರಾಜಕೀಯವಾಗಿ ಅದನ್ನು ನಾವು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಲೀಗಲ್ ಫೈಟು ಕೂಡ ಮಾಡ್ತೀವಿ, ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ। ನಾವು ಇಲ್ಲ, ಡೆಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ। ಮೊನ್ನೆ ಖರ್ಗೆ ಅವರು ಅಧ್ಯಕ್ಷರು ಇಲ್ಲಿ ಬಂದಿದ್ರಲ್ಲ, ಅದು ಭೇಟಿ ಮಾಡಿದ್ದೀನಿ, ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ। ಮಾನಸಿಕವಾಗಿ ಮತ್ತೆ ನೈತಿಕವಾಗಿ ಕುಗ್ಗಿದ್ರಿ ಸರ್, ಸ್ವಲ್ಪ ನೀವು ಡಲ್ ಕಾಣ್ತಾ ಇದ್ರಿ ಇತ್ತೀಚೆಗೆ?
ನೀನು ಭಾಳ ಡೆಲ್ ಕಾಣಿಸ್ತಾ ಇದೆ. Sir, on Thursday you have called a legislators meeting. ನನ್ನ ಯಾಕೆ ಡೆಲ್ ಕಾಣಿಸ್ತಾ ಇದೆಯಾ? ನಾ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ, ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ. ನಿರಂತರವಾಗಿ ಮಾಡ್ಕೊಬಂದಿದ್ದೀನಿ. ಹಿಂದೆನೂ ಮಾಡಿದ್ದೀನಿ, ಈಗಲೂ ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. Sir, ಗುರುವಾರ ಶಾಸಕ ಸಭೆ ಕರೆದಿದ್ದೀರಾ? Sir, ಗುರುವಾರ ಯಾಕಂದರೆ ಅವ್ರಿಗೆ ಭಯ. ಯಾಕೆ ನಾನು ಬಡವ್ರ ಪರವಾಗಿದ್ದೀನಲ್ಲ, ನಂಬರ್ ಒನ್. ಅನೇಕ ಗ್ಯಾರಂಟಿಗಳು, ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡೋದವಲ್ಲ. ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ. ಆ ಭ್ರಮೆ ಈಡೇರಲ್ಲ ಅವರು. CM sir, ಗುರುವಾರ ಶಾಸಕಾಂಗ ಸಭೆ ಕರೆದಿದ್ದೀರಾ? ಗುರುವಾರ ಶಾಸಕಾಂಗ ಸಭೆ. ಗುರುವಾರ ಶಾಸಕಾಂಗ ಸಭೆ ಕರೆದಿದ್ದೀರಿ, ಏನು ಸರ್ ವಿಶೇಷ? ಶಾಸಕಾಂಗ ಸಭೆ ಕರೆದಿದ್ದೀರಿ? ಇಲ್ಲ, ಕರೆದಿರಲಿಲ್ಲ, ಕರೆದಿದ್ದೀವಿ ಅಷ್ಟೇ. विरोधकांना माझ्या विरोधात असलेलं भयच माझ्या पक्षाच्या यशस्वी योजनांमुळे आहे. जर त्यांनी सिद्धरामय्यांना राजकीयदृष्ट्या हरवले तर काँग्रेस पक्षाला हरवू शकतील असे त्यांना वाटते. या भ्रामक विचारांमुळे विरोधकांनी आरोप केले आहेत असे ते म्हणाले. राजशेखर हिरेमठ, KMM मराठी, बेळगाव.